ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ಬರ್ತಾಯಿದ್ದೀನಿ. ಏನು ಅಂತ ನೋಡ್ಕೊಬರೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಓಕೆ, ಈಗ ನೋಡಿ, ನಾನು ಅರ್ಧ ಬೌಲ್ ರಾಗಿ ಹಿಟ್ಟನ್ನು ತಗೋತಾ ಇದ್ದೀನಿ. ರಾಗಿ ಹಿಟ್ಟನ್ನು ಸ್ವಲ್ಪ ಹುರ್ಕೋತೀನಿ. ಸ್ವಲ್ಪ ಅಂದರೆ ಸುಮ್ಮನೆ ಮುಟ್ಟಿದ್ರೆ ಬಿಸಿಯಾಗಿದೆ ಅಂತ ಅನ್ನಿಸ್ಬೇಕು, ಅಷ್ಟಕ್ಕೆ ಸಾಕು. ಅಷ್ಟನ್ನು ಹುರ್ಕೊಳ್ಳೋಣ. ಇಲ್ಲಿ ಬಿಸಿಯಾದರೆ ಸಾಕು, ತುಂಬ ಹುರ್ಕೊಳ್ಳೋದೇನು ಬೇಡ. ಇದು ಒಂದು ಒಳ್ಳೆ ಆರೋಗ್ಯಕರವಾದಂತಹ ರೆಸಿಪಿ. ಹಾಗೆ ಈ ಮನೆಯಲ್ಲಿ ಯಾರಿಗಾದರೂ ಜ್ವರ ಆಯ್ತಪ್ಪ, ಅಥವಾ ಮಕ್ಕಳಿಗೆ ಈ ಮುದ್ದೆ ತಿನ್ನಲ್ಲ, ಕೆಲವರು ರಾಗಿ ರೊಟ್ಟಿ ತಿನ್ನಲ್ಲ, ಅಂಥವರಿಗೆ ಒಂದು ಒಳ್ಳೆ ಹೆಲ್ತಿ ಆಗಿರೋಂಥದ್ದು. ಇದು ತುಂಬ ತಣ್ಣಗಾಯಿತು, ಎಲ್ಲ ಚೆನ್ನಾಗಿ ತಣ್ಣಗಾದಮೇಲೆ ನಾನಿಲ್ಲಿ ಅದೇ ಬೌಲಲ್ಲಿ ಒಂದು ಬೌಲ್ ನೀರು ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟಿಲ್ದಿರಂಗೆ ನೀಟಾಗಿ ತಣ್ಣಗಾಗಿರಬೇಕು. ರಾಗಿ ಹಿಟ್ಟು ಹುರಿದಿರೋ ತಕ್ಷಣ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಬಿಸಿಲು ಹಾಕಬಾರ್ದು, ತಣ್ಣೀರು ಹಾಕ್ಕೋಬೇಕು, ಇಲ್ಲಾಂದರೆ ತಣ್ಣಗಿರೋ ಹಾಲು ಹಾಕ್ಕೋಬೇಕು. ನಾನು ಹಾಲು ಕೂಡ ಹಾಕ್ತೀನಿ. ಇಲ್ಲಿ ಫಸ್ಟಿಗೆ ನಾನು ಕಲಸೋದಕ್ಕೋಸ್ಕರ 1 ಕಪ್ಪು ನೀರು ಹಾಕ್ಕೊಂಡು ನಾನು ಈ ಥರ ಗಂಟಿಲ್ದಿರಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಕುದಿಯೋಕ್ಕೆ ಶುರು ಆದಮೇಲೆ ಸ್ವಲ್ಪ ಫ್ಲೇಮು ಫುಲ್ಲು ಕಮ್ಮಿ ಮಾಡ್ಕೋಬೇಕು. ಈಗ ಹಾಲು ಹಾಕಿದೆ. ಈಗ ಹಾಲು ಹಾಕಿ ಆದಮೇಲೆ ಕಾಯಿಸಿ ಆರಿಸಿರುವಂಥ ಹಾಲು ಕೂಡ ಹಾಕ್ಬೋದು, ಹಸಿ ಹಾಲು ಕೂಡ ಹಾಕೋಬೋದು. ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದ್ದಂಗೆ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಒಂದೇ ಸತಿ ಹಾಲು ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಹಾಕ್ಕೊತಾ ಇದ್ದೀನಿ. ಇದು ಅರ್ಧ ಲೀಟ್ರ್ ಹಾಲು ಬೇಕಾಗುತ್ತೆ. ಈಗ ನಾನು ಒಂದು ಕಡೆ ಬೆಲ್ಲ ಕೂಡ ಇಡ್ತಾಯಿದ್ದೀನಿ. ಇಲ್ಲಿ ಬೆಲ್ಲ ಕೂಡ ಬಳಸ್ಬೋದು, ಸಕ್ಕರೆ ಕೂಡ ಬಳಸ್ಬೋದು. ಹಾಗೆ ಬೆಲ್ಲ ಸಕ್ಕರೆ ಎರಡು ಬೇಡ ಅಂದರೆ ಪೇಷಂಟ್ ಅಥವಾ ಶುಗರ್ ಪೇಷಂಟ್ಗಳಿಗೆ ಉಪ್ಪು ಹಾಕಿ ಕೂಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬೋದು. ನಾನು ಬೆಲ್ಲ ಅರ್ಧ ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೆ, ಅರ್ಧ ಕಪ್ಪು ಬೆಲ್ಲ ತಗೋತಾ ಇದ್ದೀನಿ. ಅರ್ಧ ಕಪ್ ರಾಗಿ ಹಿಟ್ಟಿಗೆ ಅರ್ಧ ಕಪ್ ಬೆಲ್ಲ ಸಾಕು. ನಿಮ್ಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದು ಬಿಳಿ ಬೆಲ್ಲ ಆಗಿರೋದ್ರಿಂದ ಹಾಲಿಗೆ ಹಾಕಿದ್ರೆ ಹೊಡೆಯೋದಿಲ್ಲ, ಅದಕ್ಕೋಸ್ಕರ ನಾನು ಈ ಬೆಲ್ಲ ತಗೋತಾ ಇದ್ದೀನಿ. ಒಂದು ಕಡೆ ಕರಗಿಸ್ಕೊತಾ ಇದ್ದೀನಿ, ಯಾಕಂದರೆ ಅದರಲ್ಲಿ ಕಸ ಇರುತ್ತೆ ಅಂದ್ಬಿಟ್ಟು. ಒಂದು ಕಡೆ ಬೆಲ್ಲ ಕರಗಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಗಂಜಿ ಕುದೀತಾ ಇದೆ. ಈಗ ಕುದಿಯೋ ಟೈಮಲ್ಲಿ ಇದಕ್ಕೆ ಬೇಕಿದ್ದರೆ ನೀವು ಮಕ್ಕಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ತಾರಲ್ಲ, ಆ ಟೈಪಲ್ಲಿ ಬೇಕಿದ್ದರೆ ನಿಮಗೆ ಇಲ್ಲಿ ಬಾದಾಮಿ, ಪಿಸ್ತಾ ಎಲ್ಲನೂ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಬಾಯ್ಲ್ ಆಗೋ ಟೈಮಲ್ಲಿ ಒಂದು 4 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡೆ. ಈಗ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆ ಥರ ಎಲ್ಲೂ ಕೈ ಬಿಡಬಾರ್ದು, ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು. ತಳ ಹಿಡಿದ್ಬಿಡುತ್ತೆ, ಆಮೇಲೆ ಗಂಟಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಕೂಡ ಮಾಡ್ಕೊಂಡು ತಿನ್ನಿ, ಮಕ್ಳಿಗೂ ಕೂಡ ಕೊಡ್ಬೋದು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಈಗ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಈ ಕಡೆ ಬೆಲ್ಲ ಕೂಡ ಕರಗಿದೆ. ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದ್ದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ತಣ್ಣಗಾದಮೇಲೆ ನಾನು ಈ ಕರಗಿರೋಂಥ ಬೆಲ್ಲನ ಶೋಧಿಸ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ. ತಣ್ಣಗಾಗ್ತಾ ಇದ್ದಂಗೆ ಇದೇನಾಗುತ್ತೆ, ಗಟ್ಟಿಯಾಗಿಬಿಡುತ್ತೆ. ನಿಮಗೆ ಆವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಹಾಲು ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಚಿಟಿಕೆ ಏಲಕ್ಕಿ ಪುಡಿನೂ ಹಾಕ್ತೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇದೆ. ಈ ರೆಸಿಪಿನ ದಯಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಏಲಕ್ಕಿ ಪುಡಿ ಒಂದೇ ಒಂದು ಏಲಕ್ಕಿ ಪುಡಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನೋಡಿ, ಒಂದು ಅರ್ಧ ಚಿಕ್ಕ ಕಪ್ಪಲ್ಲಿ 1 ಕಪ್, 1 ಬಟ್ಲು ಪೂರ್ತಿ ಗಂಜಿ ಆಯಿತು. ಈಗ ನಾನು ಕರಗಿರೋ ಬೆಲ್ಲನ ಶೋಧಿಸ್ಕೊತಾ ಇದ್ದೀನಿ. ಕಸ ಎಲ್ಲ ಇದ್ರೂ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದು ಬೆಲ್ಲ ಕೂಡ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ನೀವು ಮಾಡುವಾಗ ನೋಡ್ಕೋತೀರ, ಆವಾಗ ನಿಮಗೂ ಐಡಿಯಾ ಬರುತ್ತೆ ಅಂತ. ಬಿಸಿನಲ್ಲೂ ಹಾಕ್ಬೋದು, ಬಟ್ ಬೆಲ್ಲ ಅಂತ ಇರೋದ್ರಿಂದ ಹಾಲಿಗೆ ಹಾಕಿದ್ರೆ ಹೊಡೆದೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ತಾ ಇದ್ದೀನಿ. ಕೆಲವೊಂದು ಬೆಲ್ಲದಲ್ಲಿ ತುಂಬ ಸುಣ್ಣದ ಅಂಶ ಇದ್ದಾಗ ಅದು ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಹುಳಿ ಬಂದುಬಿಟ್ಟಿರುತ್ತೆ.
ಸೊ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆ ಗಂಜಿ ಅನ್ನೋದು ರೆಡಿಯಾಗುತ್ತೆ. ನೋಡಿ ಈಗ ರೆಡಿಯಾಗಿದೆ. ಈ ಥರ ಯಾವುದೇ ಗಂಟು ಇಲ್ದಿರಂಗೆ ಈ ಥರ ಒಂದು ಗಂಜಿ ರೆಡಿಯಾಗಿದೆ. ನಾನಂತೂ ಸಖತ್ತಾಗಿ ಮಜಾ ಮಾಡಿದೆ ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಗಂಜಿ ತುಂಬ ಚೆನ್ನಾಗಾಗಿತ್ತು. ಶುಗರ್ ಪೇಷಂಟ್ ಅವ್ರಿಗೆ ಮುದ್ದೆ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಒಂದು ಸೂಪ್ ಈ ಥರ ಮಾಡಿಕೊಡ್ಬೋದು. ಸುಲಭವಾಗಿ ಜೀರ್ಣ ಕೂಡ ಆಗುತ್ತೆ. ಮಕ್ಕಳಿಗಾಗಲಿ ಮಕ್ಕಳಿಂದ ದೊಡ್ಡವ್ರ ತನಕನೂ ಮಾಡಿಕೊಡುವಂಥ ರೆಸಿಪಿ, ಹೆಲ್ತಿ ರೆಸಿಪಿ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹೋಗಿ ಬರಲಾ? ಸಿ ಯು ಟು ನೆಕ್ಸ್ಟ್ ರೆಸಿಪಿ. ಓಕೆ, ಬಾಯ್. ಥ್ಯಾಂಕ್ ಯು ಆಲ್.